ಹೆಲೋ ವೆಲ್ಕಮ್. ನನ್ನ ಹೆಸರು ಸಂತೋಷ್ ಅಂತ. ಇದು ನನ್ನ ಚಾನಲ್. ನೀವು ಎಎಕ್ಸ್ ಸಂತೋಷ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ಚಾನಲ್ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೂರಲ್ ರಾ ವಿಡಿಯೋಸ್, ಕೂರಲ್ ರಾ ಅಂದ್ರೆ ಏನು, ಅದನ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು, ಗ್ರಾಫಿಕ್ಸ್ ಹೆಂಗ್ ಕ್ರಿಯೇಟ್ ಮಾಡಬೇಕು, ಎಲ್ಲಾನು ನಾನು ಹೇಳ್ಕೊಡ್ತಿದ್ದೇನೆ. ಫಸ್ಟ್ ಬಂದ್ಬಿಟ್ಟು ನೀವು ಎರಡ್ ವಿಡಿಯೋ ನೋಡಿ. ನಿಮ್ಗೆ ಇನ್ಸ್ಟಾಲೇಷನ್ಸ್ ನೋಡ್ಬೇಕಂದ್ರೆ ಫಸ್ಟ್ ಎರಡ್ ಪಾರ್ಟ್ ವಿಡಿಯೋ ಬಿಟ್ಟಿದ್ದೇನೆ. ಫಸ್ಟ್ ವಿಡಿಯೋ ನೋಡಿ, ಇದೊಂದು ವಿಡಿಯೋ ನೋಡಿ. ಇವ್ ಎರಡ್ ವಿಡಿಯೋ ಅಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಹೇಗ್ ಮಾಡ್ಬೇಕಂತ ಮಾಹಿತಿ ಸಿಗುತ್ತೆ. ಹಾಗೆಯೇ ಕೂಡಲೇ ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಏನ್ ಬೇಕು ಕೋರಲ್ ಡ್ರಾಗೆ ಇಲ್ಲಿ ನೋಡಿ. ನಿಮ್ಗೆ ಕಲಿಸ್ಲಿಕ್ಕೆ ನಾನು ಕೋರಲ್ ಡ್ರಾ ಗ್ರಾಫಿಕ್ಸ್ ಸೂಟ್ ನ ಡೌನ್ಲೋಡ್ ಮಾಡ್ಲಿಕ್ಕೆ ನೋಡಿದೆ. ಆದ್ರೆ ಇದೇನ್ ಹೇಳ್ತಿದೆ, ಆಪರೇಟಿಂಗ್ ಸಿಸ್ಟಮ್ ವಿತ್ ದ ಲೇಟೆಸ್ಟ್ ಸರ್ವಿಸ್ ಪ್ಯಾಕ್ ಅಂಡ್ ಕ್ರಿಟಿಕಲ್ ಅಪ್ಡೇಟ್ಸ್, ವಿಂಡೋಸ್ 10 ಆರ್ 11 64 ಬಿಟ್ ಇರ್ಬೇಕು. ನನ್ 64 ಬಿಟ್ ಇದೆ. ಆದ್ರೆ ಈ ಸಾಫ್ಟ್ವೇರ್ ನಿಮ್ ಸಿಸ್ಟಮ್ ಅಲ್ಲಿ ಇರ್ಬೇಕಂದ್ರೆ ನಿಮ್ಗೆ 8 GB ರ್ಯಾಮ್ ಇರ್ಬೇಕು. ಸೊ ಪವರ್ಫುಲ್ ಮಷೀನ್ ಇರ್ಬೇಕು. ಸೊ ನಿಮ್ ಕಡೆಗೆ 8 GB ರ್ಯಾಮ್ ಇಲ್ಲ ಅಂದ್ರೆ ನೀವು ಕೋರಲ್ ಡ್ರಾನ ರನ್ ಮಾಡಕ್ ಆಗೋದೇ ಇಲ್ಲ. ಸೊ ಹೋಗ್ಬಿಟ್ಟು ನೀವು ಫಸ್ಟ್ ಹೊಸ ಕಂಪ್ಯೂಟರ್ ತರಬೇಕು. ಆ ಕಂಪ್ಯೂಟರ್ ಅಲ್ಲಿ ನೀವು ಕೋರಲ್ ಡ್ರಾನ ಯೂಸ್ ಮಾಡಬಹುದು. ಸೊ ಈ ಪ್ರಾಬ್ಲಮ್ ನಿಮ್ಗೆ ಬರಬಾರ್ದು ಅಂತ ಕೋರಲ್ ಡ್ರಾ ಏನ್ ಮಾಡಿದೆ, ನಿಮಗೆ ವೆಬ್ ವರ್ಷನ್ ಬಿಟ್ಟಿದೆ. ರೈಟ್, ಇದು ಬಂದ್ಬಿಟ್ಟು ಕೋರಲ್ ಡ್ರಾ ವೆಬ್ ವರ್ಷನ್ ವಿಚ್ ರನ್ಸ್ ಫ್ರಮ್ ದ ಕ್ಲೌಡ್. ಅಂದ್ರೆ ಏನು, ಕ್ಲೌಡ್ ಅಲ್ಲೇ ನಿಮ್ ಇಂಟರ್ನೆಟ್ ಬ್ರೌಸರ್ ಅಲ್ಲೇ ರನ್ ಆಗುವಂತ ಸಾಫ್ಟ್ವೇರ್ ಕೋರಲ್ ಡ್ರಾ. ರೈಟ್, ನಿಮ್ಗೆ ಇಷ್ಟೆಲ್ಲ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ, ನನ್ ಕಡೆ ಕಾಸಿಲ್ಲ ಅಂದ್ರೆ ಏನ್ ಮಾಡ್ಬೋದು ನೀವು, ನೀವು ಬಂದ್ಬಿಟ್ಟು ಇವ್ರ ಕಾಂಪಿಟೇಟರ್ಸ್, ಫಾರ್ ಎಕ್ಸಾಂಪಲ್ ಕ್ಯಾನ್ವಾ ಅಂತ ಬರುತ್ತೆ, ಈ ಸಾಫ್ಟ್ವೇರ್ ನ ನೀವು ಯೂಸ್ ಮಾಡಬಹುದು. ವಿತ್ ಕಂಪ್ಲೀಟ್ಲಿ ಆನ್ಲೈನ್. ಕೋರಲ್ ಡ್ರಾ ಟೈಪ್ ನಿಮ್ಗೆ ಜಾಸ್ತಿ ಫೀಚರ್ಸ್ ಸಿಗಲ್ಲ, ಬಟ್ ಒಂದ್ ಪ್ರೊಫೆಷನಲ್ ಲೆವೆಲ್ ಆಫ್ ಗ್ರಾಫಿಕ್ ನೀವು ಕ್ರಿಯೇಟ್ ಮಾಡಲು ನೀವು ಕ್ಯಾನ್ವಾನ ಯೂಸ್ ಮಾಡಬಹುದು. ಬಟ್ ದಟ್ಸ್ ಅ ಡಿಫರೆಂಟ್ ಟಾಪಿಕ್. ಸೊ ಇದನ್ನ ಕ್ಲೋಸ್ ಮಾಡೋಣ. ಈಗ ಬಂದ್ಬಿಟ್ಟು ಹೊಳ್ಳಿ ನಾನು ಕೋರಲ್ ಡ್ರಾ ಬಂದಿದ್ದೇನೆ. ಯುವರ್ ಟ್ರಯಲ್ ಪೀರಿಯಡ್ ಎಕ್ಸ್ಪೈರ್ಸ್ ಇನ್ 16 days ಅಂತ ಬರ್ತಿದೆ. ಇದು ನಿಮಗೂ ಮ್ಯಾಲ್ ಇದ್ದಿದ್ದು ಹೋಗಲ್ಲ. ಸೊ ಫಸ್ಟ್ ನಾನ್ ನಿಮ್ಗೆ ಏನ್ ಕಲಿಸ್ತೇನೆ, ಈಗ ಫೈಲ್ ಮೆನ್ಯೂನ ಕಲಿಸ್ತೇನೆ. ಕಲಿಯಲು ಶುರು ಮಾಡೋಣ. ಓಕೆ, ವೆರಿ ಗುಡ್. ಸೊ ಫೈಲ್ ಹೋಗಿ ಹೊಸ ಫೈಲ್ ಹೇಗೆ ಕ್ರಿಯೇಟ್ ಮಾಡೋದು ಅದನ್ನ ಕಲಿಸ್ತಿದ್ದೇನೆ. ನೋಡ್ಕೊಳ್ಳಿ ಧ್ಯಾನ ಕೊಟ್ಟು. ಫೈಲ್ ಕ್ಲಿಕ್ ಮಾಡ್ತೀರಾ, ನ್ಯೂ ಕ್ಲಿಕ್ ಮಾಡ್ತೀರಾ. ಫೈಲ್ ನ್ಯೂ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇದೆಲ್ಲ ಸೆಟ್ಟಿಂಗ್ಸ್ ಬರುತ್ತೆ. ಇಷ್ಟೆಲ್ಲ ಸೆಟ್ಟಿಂಗ್ಸ್ ಇದೆ ಅಲ್ಪ ಕೋರಲ್ ಡ್ರಾ ಅಲ್ಲಿ, ನಾನೇನ್ ಕಲಿಬೇಕಾ ಅಂತಿದ್ದೀರಾ, ನೀವು ಟೆನ್ಷನ್ ತಗೋಬೇಡಿ. ನಾನು ನಿಮ್ಗೆ ಈಚ್ ಅಂಡ್ ಇಂಡಿವಿಜುವಲ್ ಆಪ್ಷನ್ಸ್ ಹೇಳ್ಕೊಡ್ತೇನೆ. ಇದು ತುಂಬಾ ಈಸಿ ಇದೆ. ರೈಟ್, ಫಸ್ಟ್ ಬಂದ್ಬಿಟ್ಟು ಕ್ರಿಯೇಟ್ ಅ ನ್ಯೂ ಡಾಕ್ಯುಮೆಂಟ್. ಡಾಕ್ಯುಮೆಂಟ್ ಅಂದ್ರೆ ನೀವು ಕೋರಲ್ ಡ್ರಾಗೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಇರುತ್ತೆ. ಕೋರಲ್ ಡ್ರಾ ಫೈಲಿಗೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟ್ ಅಲ್ಲಿ ಏನೇನ್ ಬರುತ್ತೆ, ನಿಮಗೂ ಇದು ಎಷ್ಟು ಉದ್ದ ಇದೆ, ಇದೆಷ್ಟು ಅಗಲ ಇದೆ, ಅದೆಲ್ಲ ಆಪ್ಷನ್ಸ್. ಇದು 8.5 into 11 inches. ಇಂಚಸ್ ಅಲ್ಲಿ ಲೆಕ್ಕ ಮಾಡ್ತಾರೆ ಇವರು. ರೈಟ್, 8.5 into 11 ಫಸ್ಟ್. ಆಮೇಲೆ ಡಿಫಾಲ್ಟ್ CMYK, ಇವೆಲ್ಲ ಕಲರ್ ಪ್ರೊಫೈಲ್ಸ್ ಅಂತಾರೆ. ಡಿಫಾಲ್ಟ್ ಕಲರ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಬೇಕಾ. ಲೀಗಲ್ ಡಾಕ್ಯುಮೆಂಟ್ 8.5 into 14 inches ಬರುತ್ತೆ. ಹಾಗೆ ನೀವು ಲೆಟರ್ ಕ್ರಿಯೇಟ್ ಮಾಡ್ಬೇಕಾ, ಲೆಟರ್ ಹೆಡ್ ಫಾರ್ಮ್ಯಾಟ್ ಬರುತ್ತೆ 8.5 into 11 inches. ಟ್ಯಾಬ್ಲಾಯ್ಡ್, ಗವರ್ಮೆಂಟ್ ಏನಾದ್ರೂ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತಿದ್ರ ಅವಾಗ ನೀವು 8.5 into 13 inches. ಇವೆಲ್ಲ ನಿಮಗೆ ಬಂದ್ಬಿಟ್ಟು ಡಾಕ್ಯುಮೆಂಟ್ ಟೈಪ್ಸ್. ಇವೆಲ್ಲ ಟೈಪ್ಸ್. ಯಾವ ಟೈಪ್ ಆಫ್ ಡಾಕ್ಯುಮೆಂಟ್ ನೀವು ಕ್ರಿಯೇಟ್ ಮಾಡ್ತಿದ್ರ ಅದನ್ನ ನೀವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾವ್ದು ಬೇರೆ ದೇಶದಲ್ಲಿದ್ದಾರೆ, ಅವರು ಇಂಡಿಯಾದಲ್ಲಿಲ್ಲ, USA ನಲ್ಲಿದ್ದಾರೆ, ನಾರ್ತ್ ಅಮೆರಿಕಾದಲ್ಲಿದ್ದಾರೆ, 3.5 into 2 inches ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ತಾರೆ ಅವರು. ಅವರಿಗೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ರೈಟ್, ಡಬಲ್ ಎನ್ವಲೋಪ್ ಕ್ರಿಯೇಷನ್ ಇದೆಯಾ, ಎನ್ವಲೋಪ್ ಫಾರ್ಮ್ಯಾಟ್ ಯೂಸ್ ಮಾಡಬಹುದು. ರೈಟ್, ಇವೆಲ್ಲ ಎನ್ವಲೋಪ್ ಫಾರ್ಮ್ಯಾಟ್. ಇವು ಉದ್ದ ಎಷ್ಟಿರ್ಬೇಕು, ಹೈಟ್ ಎಷ್ಟಿರ್ಬೇಕು, ಹೈಟ್ ಮತ್ತೆ ಬೆಡ್ತು. ಬೆಡ್ತ್ ಅಂದ್ರೆ ಆಗಲ್ಲ, ಹೈಟ್ ಅಂದ್ರೆ ಉದ್ದ. ರೈಟ್, ಎಷ್ಟಿರ್ಬೇಕು ಅಂತ ಹೇಳಿ ನೀವೆಲ್ಲ ಇದನ್ನ ಸೆಲೆಕ್ಟ್ ಮಾಡಬಹುದು. ರೈಟ್, ಹಲವಾರು ಇದಾವೆ. ಒಂದು 200ಕ್ಕೂ ಮೇಲಿದಾವೆ. ಫಾರ್ ಎಕ್ಸಾಂಪಲ್ 200ಕ್ಕೂ ಮೇಲಿದಾವೆ. ಇಲ್ಲಿ ನೋಡಿ, ಯೂಟ್ಯೂಬ್ ಕ್ರಿಯೇಟ್ ಮಾಡ್ತಿದ್ದಾರೆ ಏನಾದ್ರು ಅಂದ್ರೆ ಯೂಟ್ಯೂಬಿಗೆ, ಫೇಸ್ಬುಕ್ ಬೇಕಂದ್ರೆ ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ ಬೇಕಂದ್ರೆ ಇನ್ಸ್ಟಾಗ್ರಾಮಿಗೆ. ರೈಟ್, ಪ್ರೆಸೆಂಟೇಶನ್ ಬೇಕಂದ್ರೆ ಪ್ರೆಸೆಂಟೇಶನ್ಗೆ.
ಈ ಫಸ್ಟ್ ವಿಡಿಯೋ ಅಲ್ಲಿ ನಾವು ಯಾವ್ದಾದ್ರು ಒಂದು ಸೋಷಿಯಲ್, ಇಲ್ಲಿ ಸರ್ಚ್ ಪ್ರಿಸೆಟ್ಸ್ ಅಂತಿದೆ, ಇಲ್ಲಿ ಬಂದ್ಬಿಟ್ಟು ಸೋಷಿಯಲ್ ಅಂತ ಟೈಪ್ ಮಾಡಿ. ಸೊ ಸೋಷಿಯಲ್ ಅಂತ ಏನಾದ್ರೂ ಅದರಲ್ಲಿ ಫಾರ್ಮ್ಯಾಟ್ ಇಲ್ಲ ಅಂದ್ರೆ ನಿಮಗೆ ಕಸ್ಟಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಅದ್ ಬೇಡ, ನಾವೊಂದು ಇನ್ಸ್ಟಾಗ್ರಾಮ್ ಬ್ಯಾನರ್ ಮಾಡ್ತಿದ್ದೇನೆ ಅಥವಾ ಯೂಟ್ಯೂಬ್ ಬ್ಯಾನರ್ ಮಾಡ್ತಿದ್ದೇನೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡ್ಲಿಕ್ಕೆ, ಯೂಟ್ಯೂಬ್ ಅಲ್ಲಿ ಬಿಡ್ಲಿಕ್ಕೆ ಬ್ಯಾನರ್ ಮಾಡ್ತಿದ್ದೇನೆ ಅಂದ್ರೆ ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಟೈಪ್ ಮಾಡಿ, ಇಲ್ಲಿ ಈ ಬಾಕ್ಸ್ ಇದೆ ಅಲ್ವಾ, ಇಲ್ಲಿ ಟೈಪ್ ಮಾಡ್ಬೇಕು. ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿದ್ರ ಇಲ್ಲಿ ನೋಡಿ ಗ್ರಾಫಿಕ್ ಆಪ್ಷನ್ಸ್ ಬರ್ತಿದೆ. 1080 by 1080 ಪಿಕ್ಸೆಲ್ಸ್. ಇದು ಇಂಚಸ್ ಅಲ್ಲಿ ಇಲ್ಲ, ಇದು ಇಂಚಸ್ ಅಲ್ಲಿ ಯಾಕಿಲ್ಲ, ಯಾಕಂದ್ರೆ ಇದು ವೆಬ್ ಗ್ರಾಫಿಕ್ಸ್. ಇಲ್ಲಿ ನೋಡಿ 1080 by 1920 ಪಿಕ್ಸೆಲ್ಸ್, 320 by 320, 1080 by 566, 1080 by 1350 ಪಿಕ್ಸೆಲ್ಸ್. ಇವೆಲ್ಲ ನಿಮಗೆ ಆಪ್ಷನ್ಸ್ ಇರುತ್ತೆ. ನಾ ಬೇಸಿಕ್ ಗ್ರಾಫಿಕ್ಸ್ ಡಿಸೈನ್ ಮಾಡ್ತಿದ್ದೇನೆ. ಸೊ ಇನ್ಸ್ಟಾಗ್ರಾಮ್ 1080 by 1080 ರೈಟ್ ಸೈಡ್ ಅಲ್ಲಿ ನೋಡಿ. ಇವಾಗ ಲೆಫ್ಟ್ ಸೈಡ್ ಈ ಬಾಕ್ಸ್ ಇಂದ ಆಯ್ತು. ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಪೇಜ್ ಟೈಪ್ ಬರುತ್ತೆ. ಇದು ನೇಮ್, ಮೋಸ್ಟ್ ರೀಸೆಂಟ್ ಯೂಸ್. ಯಾವ್ದಾದ್ರು ಹಳೇದು ಯೂಸ್ ಮಾಡೋದನ್ನ ಚೆಕ್ ಮಾಡ್ಬೇಕಂದ್ರೆ ಮೋಸ್ಟ್ ರೀಸೆಂಟ್ಲಿ ಯೂಸ್ ಚೆಕ್ ಮಾಡಿ. ಲಾರ್ಜೆಸ್ಟ್ ಪೇಜ್ ಸೈಜ್ ಬೇಕಿತ್ತಂದ್ರೆ ಇದನ್ನ ಚೆಕ್ ಮಾಡ್ಕೊಳ್ಳಿ, ಸ್ಮಾಲ್ ಪೇಜ್ ಸೈಜ್ ಬೇಕಿದ್ರೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಪೇಜ್ ಟೈಪ್ ಹೇಗ್ ಬೇಕು ಹಾಗೆ ನೀವು ಸೆಟ್ ಮಾಡ್ಕೋಬಹುದು. ನಾನು ಸ್ಮಾಲ್ ಪೇಜ್ ಸೈಜ್ ಅಂತ ಹೇಳಿ ಸೆಟ್ ಮಾಡ್ಕೊಂತೇನೆ. ಓಕೆ, ಆಲ್ ಪೇಜ್ ಸೈಜಸ್. ಇಲ್ಲಿ ಬಂದ್ಬಿಟ್ಟು ಇದು ಇಂಪಾರ್ಟೆಂಟ್ ಆಪ್ಷನ್. ಪ್ರಿಂಟಿಂಗ್ ಗೆ ನೀವೇನಾದ್ರೂ ಗ್ರಾಫಿಕ್ಸ್ ಡಿಸೈನ್ ಮಾಡ್ತಿದ್ರೆ ಪ್ರಿಂಟ್ ಅಂತ ಹೇಳಿ ಒಪ್ಕೋಬೇಕು. ಗಮನ ಕೊಟ್ಟು ಕೇಳಿ. ಪ್ರಿಂಟ್ ಇದ್ದಾಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಪೋಸ್ಟರ್ ಮಾಡ್ತಿದ್ದೀರಾ, ಬ್ಯಾನರ್ ಮಾಡ್ತಿದ್ದೀರಾ, ಅರ್ವಿ ಮೇಲೆ ಪ್ರಿಂಟ್ ಮಾಡ್ಲಿಕ್ಕೆ ಮಾಡ್ತಿದ್ದೀರಾ ಅಂದ್ರೆ ಪ್ರಿಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು, ವೆಬ್. ಓಕೆ, ವೆಬ್ ಬೇಸಿಕಲಿ ವೆಬ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ವೆಬ್ ಗ್ರಾಫಿಕ್ಸ್ ಯೂಸ್ ಆಗುತ್ತೆ. ಅಥವಾ ಡಿವೈಸಸ್ ಗೆ, ಪ್ರಿಂಟರ್ಸ್ ಗೆ, ಪ್ರಿಂಟಿಂಗ್ ಮಷೀನ್ಸ್ ಗೆ ಡಿವೈಸಸ್ ಕೊಟ್ಕೊಳ್ಳಿ. ಸೋಷಿಯಲ್ ಗೆ, ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸೋಷಿಯಲ್ ಅಂತ ಕೊಟ್ಕೊಳ್ಳಿ. ಆಯ್ತಾ. ಇದು ನೀವು ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಇನ್ನೂ ಆಪ್ಷನ್ಸ್ ಚೇಂಜ್ ಆಗುತ್ತೆ ಅನ್ಸುತ್ತೆ. ನೋಡಿ, ಡಿವೈಸಸ್ ಫಾರ್ ಎಕ್ಸಾಂಪಲ್, ಡಿವೈಸಸ್ ಏನ್ ಬಂತು, ಇವೆಲ್ಲ ಡಿವೈಸಸ್. ನೀವೇನೋ ಆಪಲ್ ವಾಚ್ ಗೆ ಏನೋ ಗ್ರಾಫಿಕ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಹೇಳ್ಕೊಳ್ಳಿ. ಇದು ಬ್ರಿಸ್ಟ್ ವಾಚ್. ನಾನು ನಿಮ್ಗೆ ತೋರಿಸ್ತೇನೆ, ಒಂದ್ ಮಿನಿಟ್ ಇರಿ, ನಾನು ನಿಮ್ಗೆ ತೋರಿಸ್ತೇನೆ. ಆಕ್ಚುಲಿ ನನ್ ವಾಚ್ ಅಲ್ಲಿದೆ, ಮತ್ತೆ ವಿಡಿಯೋ ಕಟ್ ಆಗುತ್ತೆ, ಬೇಡ, ನೆಕ್ಸ್ಟ್ ಟೈಮ್ ಅಲ್ಲಿ ತೋರಿಸ್ತೇನೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೇನೆ ಅದನ್ನ. ಅವಾಗೆಲ್ಲ ನೀವು ಈ ಫಾರ್ಮ್ಯಾಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ವಾಚಿಗೆ ಇದೇ ಸೈಜ್ ಅಲ್ಲಿ ಗ್ರಾಫಿಕ್ಸ್ ಆಗ್ಬೇಕಂತ ಇರುತ್ತೆ. ಅದ್ರ ಸಂಬಂಧ ನೀವು ಇದನ್ನೆಲ್ಲ ಡಿವೈಸಸ್ ಸೆಲೆಕ್ಟ್ ಮಾಡ್ತೀರಾ. ಈಗ ಸೋಷಿಯಲ್ ಮೀಡಿಯಾ ಮಾಡೋದನ್ನ ತೋರಿಸ್ತೀನಿ. ಸೋಷಿಯಲ್ ಒಪ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, 1080 1350. ಸೊ ಇಲ್ಲಿ ನೋಡಿ ಚೇಂಜ್ ಆಗುತ್ತೆ. ನಂಬರ್ ಆಫ್ ಪೇಜಸ್ ಒಂದೇ ಪೇಜ್ ಇರಬೇಕು. ಇದು ಪೇಜ್ ವ್ಯೂ ಹೇಗಿರ್ಬೇಕು, ಮಲ್ಟಿಪಲ್ ಪೇಜ್ ವ್ಯೂಸ್ ನೋಡೋದಿತ್ತಂದ್ರೆ ಈ ಆಪ್ಷನ್, ಇಲ್ಲ ಅಂದ್ರೆ ಇದು ಆಪ್ಷನ್. RGB ಅಂದ್ರೆ ರೆಡ್, ಗ್ರೀನ್, ಬ್ಲೂ ಇದಿರಲಿ. ಅಥವಾ CMYK ಯೂಸ್ ಮಾಡ್ತಿದ್ರೆ ನೀವು ಪ್ರೈಮರಿ ಕಲರ್ ಮೋಡ್, ಯಾವ ಟೈಪ್ ಕಲರ್ ಪ್ರೊಫೈಲ್ ಬೇಕು ನಿಮ್ಗೆ. CMYK ಇಸ್ ಯೂಶಲಿ ಅ ಕಾಮನ್ ಆಪ್ಷನ್. ಇದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. RGB ಅಂದ್ರೆ ಬರೀ ರೆಡ್, ಗ್ರೀನ್, ಬ್ಲೂ ಅಲ್ಲಿ ಬರುತ್ತೆ. ಓಕೆ, ಸೊ CMYK ಇಟ್ಕೊಳ್ಳೋಣ. ಆಮೇಲೆ ಇದು ನೋಡಿ, ಡೈಮೆನ್ಷನ್ಸ್ ಚೇಂಜ್ ಮಾಡಬೇಡಿ. ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಡೈಮೆನ್ಷನ್ಸ್ ಚೇಂಜ್ ಮಾಡಬಾರ್ದು. ಇಲ್ಲ ಅಂದ್ರೆ ನೀವು ಕಸ್ಟಮ್ ಯೂಸ್ ಮಾಡ್ಕೋಬಹುದು. ಓರಿಯಂಟೇಶನ್, ಇದು ಲ್ಯಾಂಡ್ಸ್ಕೇಪ್, ಇದು ಪೋರ್ಟ್ರೇಟ್. ಉದ್ದ ಇದು ವಿಸ್ತಾರವಾಗಿ ಅಗಲವಾಗಿ ಕಾಣಿಸ್ತದೆ, ಇದು ನಿಮ್ಗೆ ಉದ್ದಾಗಿ ಕಾಣಿಸ್ತದೆ. ರೆಸಲ್ಯೂಷನ್ 96 dpi ಇರ್ಲಿ. ಈಗ ಬಂದ್ಬಿಟ್ಟು ಲೇಔಟ್ಸ್ ನೋಡಿ. ಲೇಔಟ್ಸ್ ಅಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಪೇಪರ್ ಟೈಪ್ ಯಾವ ಪೇಪರ್ ಬೇಕು, ಇನ್ಸ್ಟಾಗ್ರಾಮ್ ಪೋರ್ಟ್ರೇಟ್ ಅಂತ ಬಂದಿದೆಯಾ. ಓಕೆ, ವೆರಿ ಗುಡ್. ಬ್ಲೀಡ್ ಅದನ್ನ ಬಿಟ್ಬಿಡಿ, ಈಗ ನೋಡಲ್ಲ ಅದನ್ನ. ಇನ್ ಕ್ಲೋಸ್ ಮಾಡೋಣ. ಇನ್ ನೀವು ಚಿಕ್ಕದೊಂದು ಡ್ರಾಪ್ ಡೌನ್ ಪಾಯಿಂಟಿಂಗ್ ಆರೋ ಕಾಣಿಸ್ತಿದೆ ಅಲ್ವಾ,
ಅದನ್ನ ಕ್ಲಿಕ್ ಮಾಡಿದಾಗ ಇವು ಕಲರ್ಸ್ ಅದು ಬರುತ್ತೆ ಆಯ್ತಾ. ಇದು ನೋಡಿ ಕಲರ್ಸ್ ಡಿಫಾಲ್ಟ್ sRGB ಇವೆಲ್ಲ ನೀವು ಥಿಯರಾಟಿಕಲ್ ಬೇಕಂದ್ರೆ ಓದ್ಕೊಳ್ಳಿ. ನಾನು ನಿಮ್ಗೆ ಥಿಯರಾಟಿಕಲ್ ನಾಲೆಜ್ ಕಲಿಸ್ತಿಲ್ಲ. ಗ್ರೇ ಸ್ಕೇಲ್ ಪ್ರೊಫೈಲ್ ಇದೆಲ್ಲ ತಾನೇ ಸೆಟ್ ಮಾಡ್ಕೊಳ್ಳುತ್ತೆ. ಇದನ್ನ ಬಂದ್ಬಿಟ್ಟು ಓಕೆ ಮಾಡ್ಬೇಕು. ತುಂಬಾ ಈಸಿಯಾಗಿ ಕಲಿಸ್ತಿದ್ದೇನೆ. ಈಗ ನೋಡಿ ನಿಮ್ ಸ್ಕ್ರೀನ್ ಬಂತು. ಫಸ್ಟ್ ವಿಡಿಯೋ ಹೌದಾ, ಇದು ನಿಮ್ ಫಸ್ಟ್ ವಿಡಿಯೋ ಇತ್ತಂದ್ರೆ ನಾನು ನಿಮ್ಗೆ ಲೆಟರ್ ಹೇಗ್ ಟೈಪ್ ಮಾಡ್ಬೇಕು, ಆ ಫಾಂಟ್ ಸ್ಟೈಲ್ಸ್ ಹೇಗ್ ಚೇಂಜ್ ಮಾಡ್ಬೇಕು ಅದನ್ನ ತೋರಿಸ್ತೇನೆ. ಬಟ್ ಅದು ನನ್ನ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ಅಲ್ಲಿ ನೀವು ಹೌ ಟು ಸೆಲೆಕ್ಟ್ ದ Corel Draw ಡಾಕ್ಯುಮೆಂಟ್ ಟೈಪ್, ಹೌ ಟು ಕ್ರಿಯೇಟ್ ಅ ನ್ಯೂ ಫೈಲ್ ಅದನ್ನ ಕಲ್ತ್ರ ಆಯ್ತಾ. ಈ ವಿಡಿಯೋನ ಪ್ಲೀಸ್ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಈ ವಿಡಿಯೋ ಇಷ್ಟೇ. ಸೊ ಈ ವಿಡಿಯೋ ಅಲ್ಲಿ ಟು ಸಮರೈಸ್ ನಾನ್ ನಿಮ್ಗೆ ಡಾಕ್ಯುಮೆಂಟ್ ಟೈಪ್ಸ್ ಕಲ್ಸಿದೆ. ಫೈಲ್ ಅಲ್ಲಿ ಹೋಗ್ಬಿಟ್ಟು ನೀವು ಅಂತ ಗೊತ್ತಿದ್ಮೇಲೆ ನಿಮ್ಗೆ ಏನೇನ್ ಆಪ್ಷನ್ ಬರುತ್ತೆ ಅದನ್ನ ಕಲ್ಸಿದೆ. ಸೊ ಬೇಸಿಕಲಿ ಡಾಕ್ಯುಮೆಂಟ್ ಸೆಟ್ಟಿಂಗ್ಸ್ ಕಲ್ಸಿದೆ, ಟೆಂಪ್ಲೇಟ್ಸ್ ಕಲ್ಸಿಲ್ಲ. ಅದು ನೆಕ್ಸ್ಟ್ ಹಲ್ವಾರು ವಿಡಿಯೋ ಬಂದ್ಮೇಲೆ ನಾನು ನಿಮ್ಗೆ ಟೆಂಪ್ಲೇಟ್ಸ್ ಕಲಿಸ್ತೇನೆ. ಆಮೇಲೆ ಡಾಕ್ಯುಮೆಂಟ್ ಸೆಟ್ಟಿಂಗ್ಸ್ ಕಲ್ಸಿದೆ, ಜನರಲ್ ಇರುತ್ತೆ, ಡೈಮೆನ್ಷನ್ಸ್ ಇರುತ್ತೆ, ಲೇಔಟ್ ಮಾಹಿತಿ ಕೊಟ್ಟೆ, ಕಲರ್ಸ್ ಮಾಹಿತಿ ಕೊಟ್ಟೆ, ಆಮೇಲೆ ನಿಮ್ಗೆ ಇವೆಲ್ಲ ಬೇಸಿಕ್ ಸೆಟ್ಟಿಂಗ್ಸ್ ಅನ್ನ ನಿಮ್ಗೆ ಹೇಳ್ಕೊಟ್ಟೆ. ಪೇಜ್ ಸೈಜಸ್ ಬಗ್ಗೆ ನಾವು ತುಂಬಾ ಮಾಹಿತಿ ಪಡೆದ್ವಿ ಈ ವಿಡಿಯೋ ಅಲ್ಲಿ. ಯಾರಿಗಾದ್ರೂ ಪೇಜ್ ಸೈಜಸ್ ಬಗ್ಗೆ ವಿಡಿಯೋ ನೋಡೋದಿತ್ತಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ಪ್ರಿಂಟ್ ಮಾಹಿತಿ ಬೇಕಿತ್ತಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಇದು ಫಸ್ಟ್ ಸ್ಟೆಪ್ ಆಫ್ ಲರ್ನಿಂಗ್ Corel Draw ಇನ್ ಗ್ರಾಫಿಕ್ಸ್ ಡಿಸೈನಿಂಗ್ ಸಾಫ್ಟ್ವೇರ್. ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ಗ್ರಾಫಿಕ್ಸ್ ಯಾರಾದ್ರೂ ಮಾಡ್ತಿದಾರಂದ್ರೆ ಅವರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾವು ಒಂದು ಸ್ಕ್ರೀನ್ ಶಾಟ್ ಹೊಡೆಯೋಣ. ಸೊ ಬೇಸಿಕಲಿ ಇದು thank you so much for joining. Have a good day.